ಹಲೋ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ಇಂಡಿಯಾ ಮತ್ತೆ ವೆಸ್ಟ್ ಇಂಡೀಸ್ ಮ್ಯಾಚ್ ಅನ್ನು ನೋಡಿ ಮಲ್ಕೊಂಡ ಮೇಲೆ ಆ ಜೋಶಿಂದ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ ಗುರು. ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ತರ ಬ್ಯಾಟಿಂಗ್ ಅನ್ನ ಮಾಡಿರೋದು ನಿನ್ನೆ ಸಂಜು ಸ್ಯಾಮ್ಸನ್. ನಿನ್ನೆ ಮಲ್ಕೊಂಡ ಮೇಲೆ ಕೂಡ ಅಷ್ಟೇ ಅದೇ ಲೆಕ್ಕಾಚಾರ ಆಗ್ತಾ ಇದೆ. ಯಾವ ತರ ಬ್ಯಾಟಿಂಗ್ ಅನ್ನ ಮಾಡಿದ್ರು ನಿಜವಾಗ್ಲೂ ನನ್ನ ಪ್ರಕಾರ ಎನ್ನೇ ಹೇಳ್ಬೇಕು ಅಂದ್ರೆ ಯಾರು ಕೂಡ ಸಂಜು ಸ್ಯಾಮ್ಸನ್ ಇವತ್ತು 97 ರನ್ ಹೊಡಿತಾರೆ, ಇಲ್ಲಾಂದ್ರೆ 50 ಕ್ರಾಸ್ ಮಾಡ್ತಾರೆ ಅಂತ ಕೂಡ ಯಾರು ಎಕ್ಸ್ಪೆಕ್ಷನ್ ಕೂಡ ಇಟ್ಕೊಂಡಿರಲಿಲ್ಲ. ಏನು ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ರು ಅಂದ್ರೆ ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಯಾರ ಮೇಲೆ ಹೋಪ್ ಇಟ್ಕೊಂಡಿದ್ವಿ ಅವ್ರಿಲ್ಲಿ ಫ್ಲಾಪ್ ಆಗಿದ್ದಾರೆ. ಯಾರು ಆಡಲ್ಲ ಅಂತ ಅಂದ್ಕೊಂಡಿದ್ವಿ ಅವರಿಲ್ಲಿ 97 ರನ್ ಹೊಡೆದು ನಿನ್ನೆ ಟೀಮ್ ಇಂಡಿಯಾನ ವಿನ್ ಕೂಡ ಮಾಡಿಸಿರುವಂಥದ್ದು. ಬಿಡಿ, ಅದು ಈಗ ಪಾಸ್ಟ್ ಈಸ್ ಪಾಸ್ಟ್. ಈಗ ಹೊಸ ವಿಷಯದ ಕಡೆ ಕೂಡ ಬರೋಣ. ಮ್ಯಾಚ್ ಮುಗಿದಿದ್ದಂಗೆ ನಿನ್ನೆ ಮತ್ತೆ 4 ಹೊಸ ಅಪ್ಡೇಟ್ಸ್ ಕೂಡ ಬಂದ್ಬಿಟ್ಟಿದೆ. ನಮ್ಮ ಟೀಮ್ ಇಂಡಿಯಾದಲ್ಲಿ ಒಂಥರ ಹೆಂಗಾಗಿದೆ ಅಂದ್ರೆ ಸಂಜು ಸ್ಯಾಮ್ಸನ್ 97 ರನ್ನಿಂದ ಹೊಡೆದಿದ್ದು ಒಬ್ಬರಿಗೆ ಖುಷಿ ಆದ್ರೆ ಇನ್ನೊಬ್ಬರಿಗೆ ಬೇಜಾರು ಕೂಡ ಆಗಿದೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಿನ್ನೆ ಪ್ರೆಸ್ ಮೀಟ್ ಆದಾಗ ಮಾತಾಡಿ ಸ್ವಲ್ಪ ತಮ್ಮ ಬೇಜಾರನ್ನ ಹೊರಗಾಕ್ಬಿಟ್ಟಿದ್ದಾರೆ. ಹಾಗಾದ್ರೆ ಯಾರದು ಏನು ಅಂತ ನೋಡ್ತಾ ಹೋಗೋಣ. ಮತ್ತೆ ಪಾಕಿಸ್ತಾನ ಕೂಡ ಒಂದು ದೊಡ್ಡ ಹೊಡೆತ ಬಿದ್ದುಬಿಟ್ಟಿದೆ. ಏನದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಇನ್ನು ಏನ್ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಗುರು. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಪ್ರತಿನಿತ್ಯ ಕೂಡ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಹಾಗೂ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಮಾಡ್ಕೊಳ್ಳಿ. ಟಕ್ ಟಕ್ ಅನ್ನಂಗೆ ನೋಟಿಫಿಕೇಶನ್ ಬರ್ತಿರುತ್ತೆ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಫಸ್ಟ್ನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ ಪಾಕಿಸ್ತಾನದ ಪ್ಲೇಯರ್ಸ್ಗೆ ಪ್ರತಿಯೊಬ್ಬ ಪ್ಲೇಯರ್ಸ್ಗೆ 50 ಲಕ್ಷ ದಂಡ ಫೈನ್ ಹಾಕ್ಬಿಟ್ಟಿದ್ದಾರೆ. ಯಾರು ಈ ICC ಅವ್ರು ಹಾಕಿಲ್ಲ, BCC ಅಂತೂ ಮೊದಲೇ ಹಾಕಿಲ್ಲ. BCC ಅವ್ರು ಏನಕ್ಕೆ ಹಾಕ್ತಾರೆ ಗುರು, ತಲೆಕೆಟ್ಟಿದೆ ಅವರಿಗೆ. ಈಗ ಹಾಕಿರೋದೇ ಇವರು ಯಾರು PCB, ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಹಾಕ್ಬಿಟ್ಟಿದೆ. ನೀವೆಲ್ಲ ಒಂದ್ಸಲ ಈಗ ಶಾಕ್ ಆಗ್ಬಿಡ್ತಾರೆ. ಇದೇನಪ್ಪ ಇದು PCB ಅವರು ಏನಕ್ಕೆ ಪಾಕಿಸ್ತಾನ ಪ್ಲೇಯರ್ಸ್ಗೆ ಪ್ರತಿಯೊಬ್ಬರಿಗೂ 55 ಲಕ್ಷ ಹಾಕಿರೋ, ಏನು ರೀಸನ್ ಅಂತ ನೀವು ಕೇಳ್ಬೋದು. ಸೊ ರೀಸನ್ ಇಷ್ಟೇ, ಅವರು ಇದುವರೆಗೂ ಸುಮಾರು ಒಂದು 7 ಮ್ಯಾಚಸ್ ಅನ್ನು ಆಡಿದ್ದಾರೆ. ಐ ಥಿಂಕ್ ಅದು 9 ಮ್ಯಾಚ್ ಆಗಬೇಕು. 2 ಮ್ಯಾಚ್ ಒಂದು ರೈನ್ ಬಂದೇನೋ ಸ್ಟಾಪ್ ಕೂಡ ಆಯಿತು. ಒಂದು ಐರ್ಲೆಂಡ್ ಮ್ಯಾಚು, ಇನ್ನೊಂದು ನ್ಯೂಜಿಲೆಂಡ್ ಮ್ಯಾಚ್ ಕೂಡ ಆಯ್ತಲ್ಲ, ಅವೆರಡು ಮ್ಯಾಚ್ ಹಾಗೆ ಅಬೌಂಡ್ ಕೂಡ ಆಯಿತು. ಹಾಗಾಗಿ 7 ಮ್ಯಾಚಲ್ಲಿ ಅವ್ರು ವಿನ್ ಆಗಿರೋದೇ 4 ಮ್ಯಾಚು. ಹಾಗಾಗಿ ಈಗ PCB ಫುಲ್ಲು ಸಿಟ್ ಮಾಡ್ಕೊಂಡ್ಬಿಟ್ಟಿದೆ ಇವ್ರ ಮೇಲೆ. ಯಾರ ಮೇಲೆ? ಪಾಕಿಸ್ತಾನ ಪ್ಲೇಯರ್ಸ್ ಮೇಲೆ. ಈ ಬಾಡಿಗೆ ನಿಮ್ಮನ್ನ ಶ್ರೀಲಂಕಾ ಕರ್ಕೊಂಡೋಗಿ ಗೇಮ್ ಆಡಿಸ್ಬೇಕಿತ್ತು. ಅದ್ರ ಬದಲು ಇಲ್ಲೇ ನಿಮ್ಮನ್ನ ಗುಜ್ರಿ ಆಯಕ್ಕೋ ಇಲ್ಲಾಂದ್ರೆ ಪಂಚರ್ ಗಿಂಚರ್ ಹಾಕೊಂಡು ಇರಿಸ್ಬೋದಿತ್ತಲ್ಲ. ಸುಮ್ಮನೆ ಅಲ್ಲಿ ತನಕ ಹೋಗಿ ಮರ್ಯಾದೆ ಕಳೆದ್ಬಿಟ್ರಲ್ಲ ಅಂತ ಈಗ ಇವರಿಗೆ 50 ಲಕ್ಷ ಫೈನ್ ಕೂಡ ಹಾಕಿರುವಂಥದ್ದು. ಇವ್ರಿಗೆ ನೋಡಿ ಯಾವ ಥರ ಅಂದರೆ ಒಳ್ಳೆ ಲಕ್ ಕೂಡ ಇತ್ತು ಗುರು. ಈಗ ನೋಡ್ಬೋದು, ಮೊನ್ನೆ ನ್ಯೂಜಿಲೆಂಡ್ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ಆಯ್ತಲ್ಲ, ಅವಾಗ ನ್ಯೂಜಿಲೆಂಡ್ ಸೋತಿದ್ಮೇಲೆ ಇವರಿಗೊಂದು ಚಾನ್ಸ್ ಕೂಡ ಸಿಕ್ತು ಪಾಕಿಸ್ತಾನಕ್ಕೆ. ಮತ್ತೆ ಅವರು ಶ್ರೀಲಂಕಾ ಮೇಲೆ ಮ್ಯಾಚ್ ಬಿದ್ದಾಗ ಈಸಿಗೆ ಪ್ರೂವ್ ಕೂಡ ಮಾಡ್ಕೊಂಬರಿತ್ತು. ಸೆಮಿಫೈನಲ್ಗೆ ಎಂಟ್ರಿ ಆಗೋ ಚಾನ್ಸ್ ಕೂಡ ಸಿಕ್ಕಿತ್ತು. ಆದರೆ ಅವ್ರ ಕೈಯಿಂದಾನೆ ಹಾಳು ಮಾಡ್ಕೊಂಡ್ರು. ಈ ಥರ ಚಾನ್ಸ್ ಸಿಕ್ಕಿದ್ರು ಕೂಡ ಹಾಳು ಮಾಡ್ಕೊಂಡ್ರು ಅಂದರೆ ಇಂಥ ಮೂರ್ಖರು ಇನ್ನೆಲ್ಲಿ ಸಿಗ್ತಾರೆ ಗುರು ನಿಮಗೆ. ಅದೇ ನಮ್ಮ ಇಂಡಿಯಾ ನೋಡಿ, ಜಿಂಬಾಬ್ವೆ ಮೇಲೆ ಸುಮಾರು 70 ರನ್ನಿಂದ ವಿನ್ ಆಗಬೇಕಿತ್ತ. ಬಟ್ ಅದು ನಮಗೆ ಒಂಥರ ಲಕ್ ಫ್ಯಾಕ್ಟರ್ ಕೂಡ ಅಲ್ಲಿ ಮ್ಯಾಟ್ರ್ ಕೂಡ ಆಯಿತು. ಯಾವುದು ವೆಸ್ಟ್ ಇಂಡೀಸ್ ಮತ್ತೆ ಯಾವುದಪ್ಪ ಸೌತ್ ಆಫ್ರಿಕಾ ಮ್ಯಾಚ್ ಆದಾಗ ಸೌತ್ ಆಫ್ರಿಕಾ ಅಲ್ಲಿ ವಿನ್ ಕೂಡ ಆಯಿತಾ. ಸೊ ಅವಾಗ ನಮಗೆ ನೆಟ್ ರನ್ ರೇಟ್ ಅನ್ನೋ ಮ್ಯಾಟ್ರ್ ಕೂಡ ಆಗಲಿಲ್ಲ. ಅದು ಕೂಡ ಜಿಂಬಾಬ್ವೆ ಮೇಲೆ 76 ರನ್ನಿಂದ ನಾವು ವಿನ್ ಕೂಡ ಆದ್ವಿ. ಅದಾದ್ಮೇಲೆ ನಿನ್ನೆ ವೆಸ್ಟ್ ಇಂಡೀಸ್ ಮತ್ತೆ ಇಂಡಿಯಾ ನಿಜವಾಗ್ಲೂ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿನ್ನೆ ಇಂಡಿಯಾ ವಿನ್ ಆಗುತ್ತೆ ಅಂತ. ಆದ್ರೂ ಕೂಡ ನೋಡಿ ನಮ್ಮ ಇಂಡಿಯಾದವರು ಬಿಗ್ ಫೈಟ್ ಮ್ಯಾಚ್ ಅನ್ನ ಎಷ್ಟು ಈಸಿಯಾಗಿ ವಿನ್ ಆಗ್ಬಿಟ್ರು ಅಂತ. ಅದೇ ರೀತಿ ಪಾಕಿಸ್ತಾನದವ್ರಿಗೆ ಕೂಡ ಒಂದು ಚಾನ್ಸ್ ಸಿಕ್ಕಿತ್ತು, ಬಟ್ ಅವ್ರು ಕರೆಕ್ಟ್ ಆಗಿ ಯೂಸ್ ಕೂಡ ಮಾಡ್ಕೊಂಡಿಲ್ಲ. ಮತ್ತೆ ಸ್ಟಾರ್ಟಿಂಗ್ ಬೇರೆ ಬಾಯ್ ಕಟ್ ಮಾಡ್ತೀವಿ ಹಾಗೆ ಈ ನನ್ನ ಮಕ್ಕಳು ಕಿಸೆದ್ ನೋಡಿದ್ರೆ ಇಷ್ಟೆಲ್ಲ ಇದೆ, ನೋಡಿದ್ರೆ ಬಾಯ್ ಕಟ್ ಮಾಡ್ತೀವಿ ಹಾಗೆ ಹೀಗೆ ಅಂತ ಬೇರೆ ಅಲ್ಲಿ ನಿಂತ್ಕೊಂಡು ಹರ್ಕೊಂತ ಇದ್ರು. ನಿಮಗೆಲ್ಲ ಗೊತ್ತಲ್ಲ, ನಾನು ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಯಾವ ಥರ ಏನು ಮಾತಾಡಿದ್ರು. ಅದಾದ್ಮೇಲೆ ICC ಅಧಿಕಾರಿಗಳು ಪಾಕಿಸ್ತಾನಕ್ಕೆ ಹೋಗಿ ಅವ್ರನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ಅವ್ರನ್ನ ಕರ್ಕೊಂಡ್ಬಂದಿದ್ದು. ಸೊ ಈ ಬಾಳಿಗೆ ಏನಕ್ಕೆ ಹೋಗ್ಬೇಕಿತ್ತು ನೀವು ಅಂತಾಗ PCBನೇ ಅವ್ರ ಮೇಲೆ ಸಿಟ್ ಮಾಡ್ಕೊಂಡು ರಚ್ಚಿಗಿದ್ದು 55 ಲಕ್ಷ ಕೊಟ್ಟೆ ನನ್ನ ಮಕ್ಕಳ ಅಂತ. ಈಗ ಪ್ರತಿಯೊಬ್ಬ ಪ್ಲೇಯರ್ ಮೇಲೆ ಈಗ 55 ಲಕ್ಷ ಹಾಕಿರೋದು. ಟೋಟಲ್ಗೆ 55 ಕೋಟಿ ಇನ್ಕಮ್ ಅಲ್ಲೇ ಆಯ್ತಲ್ಲ ಗುರು PCB ಬೋರ್ಡಿಗೆ. ಗ್ಯಾಪಲ್ಲಿ ಹೆಂಗಾರು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ ಅಳ್ಪುಳ್ಕಲ್ಲಿ. ಒಟ್ರಾಸಿ ಅವ್ರ ಪ್ಲೇಯರಿಂದನೂ ಎಲ್ಲಿಂದನೋ ಅವರು ದುಡ್ಡು ಮಾಡಬೇಕಷ್ಟೇ. ಅದಕ್ಕೆ ಅವ್ರು ಬಂದಿದ್ದು ಇಲ್ಲಿ ಲಾಸ್ಟಿಗೆ ನಾಟಕ ಗಿಡ್ಕ ಆಡ್ಕೊಂಡು ಏನೇನೋ ಒಂದು ಡಿಮ್ಯಾಂಡ್ಸ್ ಅನ್ನ ಕೂಡ ಇಟ್ಟಿದ್ರಲ್ಲ ಸ್ಟಾರ್ಟಿಂಗು. ಸೊ ಇದು ಮೊದಲನೇ ಅಪ್ಡೇಟು. ಇನ್ನ ಎರಡನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ ಬುಮ್ರಾ, ಅದೇ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಸಂಜು ಸ್ಯಾಮ್ಸನ್ ಮೇಲೆ ಇವರಿಗೆ ಬೇಜಾರಾಗ್ಬಿಟ್ಟಿದೆ ಅಂತ. ಅದು ಬುಮ್ರಾಂಗೆ ಬೇಜಾರು ಕೂಡ ಆಗಿದೆ. ನಿನ್ನೆ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಮಾತಾಡ್ಬೇಕಾರೆ ಹೇಳಿದಾರೆ ಅಂದ್ರೆ ದೂಬೆ ಮೇಲೆ ಸ್ವಲ್ಪ ಜಾಸ್ತಿ ಲವ್ ತೋರಿಸ್ಬಿಟ್ಟಿದ್ದಾರೆ ಬುಮ್ರಾ. ಏನಂದ್ರೆ ದೂಬೆ ಲಾಸ್ಟಿಗೆ ಬಂದ್ಬಿಟ್ಟು 2 4 ಅನ್ನ ಹೊಡೆದ್ರಲ್ಲ, ಆ 2 4 ಬುಮ್ರಾಂಗೆ ಮ್ಯಾಟ್ರ್ ಆಗ್ಬಿಟ್ಟಿದೆ. ಸಂಜು ಸ್ಯಾಮ್ಸನ್ 97 ರನ್ ಹೊಡೆದಿದ್ದು ಮ್ಯಾಟ್ರ್ ಆಗಿಲ್ಲ ಗುರು ಬುಮ್ರಾಂಗೆ. ಲಾಸ್ಟ್ ಓವರಲ್ಲಿ ಫಿನಿಷರ್ ರೋಲ್ನ ಪ್ಲೇ ಕೂಡ ಮಾಡಿದ್ರಲ್ಲ, 2 4 ಅನ್ನ ಕೂಡ ಹೊಡೆದ್ರು. ಅದು ಮಾತ್ರ ಬುಮ್ರಾಂಗೆ ಇಲ್ಲಿ ಮ್ಯಾಟರ್ ಕೂಡ ಆಗಿದೆ. ಸೊ ಇಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ, ಮ್ಯಾಚು 97 ರನ್ ಹೊಡಿದಲ್ಲ, ಜಸ್ಟ್ 2 4 ಅನ್ನ ಹೊಡೆದಿದ್ರೆ ಮ್ಯಾಚ್ ವಿನ್ ಆಗ್ತಾ ಇತ್ತಾ? ಯಾವುದೇ ಕಾರಣಕ್ಕೂ ಆಗ್ತಾ ಇರಲಿಲ್ಲ. ಅದೇ ರೀತಿಯಾಗಿ ನಾವು ಒಂದೊಂದು ರನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವಿಲ್ಲಿ ಸಂಜು ಸ್ಯಾಮ್ಸನ್ ಕೂಡ ಮೇನ್ ಆಗಿ ಬಿಟ್ಕೊಡಂಗಿಲ್ಲ. ಅದಾದ್ಮೇಲೆ ಶಿವಮ್ ದುಬೆ ಕೂಡ ಬಿಟ್ಕೊಡಂಗಿಲ್ಲ. ಆದ್ರೂ ಕೂಡ ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡ್ಬೇಕಾನೆ. ಎನ್ನೆ ಬುಮ್ರಾ ಹಂಗೆ ಹೇಳಿರೋದು, ಸಂಜು ಸ್ಯಾಮ್ಸನ್ ಮೇಲೆ ಏನೋ ಕ್ರೆಡಿಟೇ ಕೊಟ್ಟಿಲ್ಲ ಸಂಜು ಸ್ಯಾಮ್ಸನ್ಗಲ್ಲಿ. ಶಿವಮ್ ದುಬೆಗೆ ಜಾಸ್ತಿ ಕ್ರೆಡಿಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಲಾಸ್ಟ್ 2 4 ಅನ್ನ ಹೊಡೆದ್ರು. ಇಲ್ಲಿ ಅವ್ರನ್ನೇ ಅಂದ್ರೆ ಸಂಜು ಸ್ಯಾಮ್ಸನ್ ಬಗ್ಗೆ ಜಾಸ್ತಿ ಮಾತಾಡ್ತೀರಾ, ಇಲ್ಲಿ 4ಗೆ ಬೆಲೆನೇ ಇಲ್ವಾ, 2 4ಗೆ ಬೆಲೆ ಇಲ್ವಾ
ಹಂಗೆ ಹಂಗೆ ಸ್ವಲ್ಪ ಬೇಜಾರು ಕೂಡ ಮಾಡ್ಕೊಂಡಿರೋದು ಬೂಮ್ರಾ. ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಬೂಮ್ರನ್ ಬಾಯಿಂದ ಏನಕ್ಕೆ ಈ ತರ ಮಾತು ಬಂತು ಅಂತ. ಏನಾದ್ರು ಜಗಳ ಗಿಗ್ಲ ಆಡ್ಕೊಂಡಿಯಾರ ಏನೋ ಗೊತ್ತಿಲ್ಲ ಗುರು, ಇರ್ತಾವಲ್ಲ ಒಂದ್ ಏನಾದ್ರು ಕರ್ಮ ಒಳಗೆ. ಬಟ್ ಈ ತರ ಸ್ಟೇಟ್ಮೆಂಟ್ ಕೊಡೋದು ತುಂಬಾ ತಪ್ಪು. ಇದು ಬೇರೆಯವರಿಗೆ ಪ್ಲಸ್ ಆಗ್ಬಿಡುತ್ತೆ. ಅಂದ್ರೆ ಟೀಮ್ ಇಂಡಿಯಾದೊಳಗೆ ಈ ತರ ಒಳ ಜಗಳಗಳಿದಾವಲ್ಲಪ್ಪ ಹಂಗೆ ಹಂಗೆ ಅಂತಾರ ಮಾತಾಡೋ ಸ್ಟಾರ್ಟ್ ಮಾಡ್ತಾರೆ. ಬಟ್ ಈ ತರ ಸ್ಟೇಟ್ಮೆಂಟ್ ಅನ್ನ ಮುಂದೆ ಕೊಡದೆ ಇದ್ರೆ ಒಳ್ಳೇದು. ಇನ್ನು ಮೂರನೇ ಅಪ್ಡೇಟ್ ಕಡೆ ಹೋಗೋದಾದ್ರೆ, ಈಗ ಫೈನಲ್ ಆಗಿ ನಮ್ಮ ಇಂಡಿಯಾ ಸೆಮಿಫೈನಲ್ಗೆ ಎಂಟ್ರಿ ಕೂಡ ಆಗಿರುವಂತದ್ದು. ನೀವೆಲ್ಲ ಕೇಳ್ಬೋದು ಸೆಮಿಫೈನಲ್ ಶೆಡ್ಯೂಲ್ ಯಾವ ತರ ಇದೆ ಮತ್ತೆ ಯಾವ್ಯಾವ ಟೀಮ್ ಬಿಡುತ್ತೆ ಅಂತ ಕೆಲವರೊಂದು ಡೌಟ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಮ್ಯಾಚ್ ಇರುವಂತದ್ದು, ಫಸ್ಟ್ ಮ್ಯಾಚ್ ನ್ಯೂಜಿಲೆಂಡ್ ಮತ್ತೆ ಇಂಗ್ಲೆಂಡ್ 4th ಮಾರ್ಚ್ಗೆ ಮ್ಯಾಚ್. ಅಂದ್ರೆ ಫಸ್ಟ್ನೇ ಸೆಮಿಫೈನಲ್ ಕೂಡ ಆಗ್ತದೆ ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್. ಅದಾದ್ಮೇಲೆ ಎರಡನೇ ಸೆಮಿಫೈನಲ್ 5th ಮಾರ್ಚ್ ಕೂಡ ಆಗ್ತಿರುವಂತದ್ದು ನಮ್ಮ ಇಂಡಿಯಾ ಮತ್ತೆ ಇಂಗ್ಲೆಂಡ್. ಅಂದ್ರೆ ಗ್ರೂಪ್ ಎ ವಿನ್ನರ್ ಮತ್ತೆ ಗ್ರೂಪ್ ಬಿ ರನ್ನರ್ ಅಪ್ ಇಲ್ಲಿ ಸೆಮಿಫೈನಲ್ ಕೂಡ ಆಗುತ್ತೆ. ಮತ್ತೆ ಗ್ರೂಪ್ ಬಿ ವಿನ್ನರ್ ಮತ್ತೆ ಗ್ರೂಪ್ ಎ ರನ್ನರ್ ಅಪ್ ನ ಇಲ್ಲಿ ಸೆಮಿಫೈನಲ್ ಕೂಡ ಆಗುವಂತದ್ದು. 4th ಗೆ ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ಕೂಡ ಆಗುತ್ತೆ. ಮತ್ತೆ 5th ಗೆ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಮ್ಯಾಚ್ ಕೂಡ ಆಗುವಂತದ್ದು. ನೋಡ್ಬೇಕು ಈ ಮ್ಯಾಚ್ ಅಲ್ಲಿ ಯಾವ ತರ ಆಗುತ್ತೆ ಅಂತ. ಇದು ಕೂಡ ಈಸಿ ಇರೋದಿಲ್ಲ ಗುರು, ಅದೇ ಹೇಳಿದಿಲ್ಲ ಹೋಗ್ತಾ 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 ಟಫ್ ಆಗ್ತಾನೆ ಹೋಗುವಂತದ್ದು. ಇಂಗ್ಲೆಂಡ್ ಟೀಮ್ ಕೂಡ ಅಷ್ಟೇ ಯಾವ ತರ ಟೀಮ್ ಇದೆ ಅಂತ ನೀವೇ ನೋಡಿದಿರಾ. ಹೆಂಗ್ ಆಡ್ತಾರೆ ಹೆಂಗ್ ಹೊಡಿತಾರೆ, ಇದೇ ರೀತಿ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿದ್ರು ಅಂದ್ರೆ ಈ ಸಲ ಕೂಡ ವರ್ಲ್ಡ್ ಕಪ್ ಎತ್ತೋ ಎಲ್ಲ ಲಕ್ಷಣ ಕೂಡ ಇಲ್ಲಿ ಕಾಣ್ತಾ ಇದೆ. 4ನೇ ಅಪ್ಡೇಟ್, ಸೂರ್ಯಕುಮಾರ್ ಯಾದವ್ ಸಂಜು ಸ್ಯಾಮ್ಸನ್ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಇದೇ ಸ್ಟಾರ್ಟಿಂಗ್ ಹೇಳಿದ್ದು, ಒಬ್ರು ತೆಗಳಿದ್ದಾರೆ ಇನ್ನೊಬ್ರು ಹೊಗಳಿದ್ದಾರೆ ಅಂತ. ಅಂದ್ರೆ ಬುಮ್ರಾನು ಸಂಜು ಸ್ಯಾಮ್ಸನ್ ಬಗ್ಗೆ ಓಪನ್ ಆಗಿ ಹೇಳಿಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಹೇಳಿದಾರೆ. ಅದು ಶಿವಮ್ ದುಬೆಗೆ ನೀವು 2 4 ಕೂಡ ಹೊಡೆದ್ರು, ಅವ್ರಿಗೆ ಕ್ರೆಡಿಟ್ ಕೊಟ್ಟಿಲ್ಲ ಹಂಗೆ ಹಂಗೆ ಅಂತ. ಬಟ್ ಇಲ್ಲಿ ಸೂರ್ಯಕುಮಾರ್ ಯಾದವ್ ಸಂಜು ಸ್ಯಾಮ್ಸನ್ ಹಾಡಿ ಹೋಗ್ಲಿದ್ದಾರೆ. ಅಂದ್ರೆ ಯಾರಿಗಾದ್ರೂ ಕೂಡ ಕಾಯುವ ಪೇಷನ್ಸ್ ಇರಬೇಕು, ಅವಾಗ ಮಾತ್ರ ಯಶಸ್ಸು ಸಿಗುತ್ತೆ. ಅದಾದ್ಮೇಲೆ ಇದನ್ನ ಸಂಜು ಸ್ಯಾಮ್ಸನ್ ಇಂದ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಬಟ್ ನಾವು ಆಡಲಿಲ್ಲ ಕೂಡ ಸಂಜು ಸ್ಯಾಮ್ಸನ್, ನಾವು ಆಡ್ಲಿಲ್ಲ ಅಂದ್ರೂ ಕೂಡ ಅಷ್ಟೇ ಸಂಜು ಸ್ಯಾಮ್ಸನ್ ಒಳ್ಳೆ ಫಾರ್ಮ್ ಅಲ್ಲಿ ಕೂಡ ನಿನ್ನೆ ಟೀಮ್ ಇಂಡಿಯಾನ ವಿನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಗ್ರೇಟ್ ಅಂತ ಒಂದು ಒಳ್ಳೆ ಮಾತುಗಳನ್ನ ಕೂಡ ಸಂಜು ಸ್ಯಾಮ್ಸನ್ ಮೇಲೆ ಆಡಿರುವಂತದ್ದು. ಅದಕ್ಕೆ ಹೇಳೋದು ಯಾವಾಗ್ಲೂ ಸನ್ಮಾನ ಕೊನೆಗೆ ಮಗ, ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗೆ ಮಗ ಅಂತ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಇವರು ಯಾರು ಈ ಚಾನಲ್ ರಿಪೋರ್ಟರ್ ಕೇಳ್ತಾರೆ ಈ ಸಲ ಸಂಜು ಸ್ಯಾಮ್ಸನ್ ಆಡಲ್ವಾ ಅಂತ. ಅದಕ್ಕೇನೋ ಅವರು ಸೂರ್ಯಕುಮಾರ್ ಯಾದವ್ ನಗಾಡ್ತಾ ಸ್ವಲ್ಪ ಫನ್ನಿಯಾಗಿ ಉತ್ತರ ಕೂಡ ಕೊಡ್ತಾರೆ ಆ ರಿಪೋರ್ಟ್ರಿಗೆ. ಈ ಸಲ ನಾವು ಮ್ಯಾಚ್ ಚೆನ್ನಾಗಿ ವಿನ್ ಆಗ್ಬೇಕಾ ವಿನ್ ಆಗ್ಬಾರ್ದು ಅಂತ ಏನೋ ಒಂದು, ಅದು ಸ್ವಲ್ಪ ಟ್ರೋಲ್ ಕೂಡ ಆಗಿತ್ತು, ತುಂಬ ಜನ ನೋಡಿದ್ರೆ ಅನ್ಕೊಂತೀನಿ. ಬಟ್ ಈಗ ನೋಡಿದ್ರೆ ಅದೇ ಸೂರ್ಯಕುಮಾರ್ ಬೈಯಲ್ಲಿ ಒಳ್ಳೆ ಗೇಮನ್ನ ಕೂಡ ಆಡಿದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಪೇಷನ್ಸ್ ಇದ್ರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಇವತ್ತು ಅವ್ರ ಬಾಯಿಂದಾನೆ ಮಾತು ಬಂದಿರುವಂತದ್ದು. ಮತ್ತೆ ನಿನ್ನೆ ಸಂಜು ಸ್ಯಾಮ್ಸನ್ ವಿರಾಟ್ ಕೊಹ್ಲಿ ಅವರ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಕೂಡ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. 2016ರಲ್ಲಿ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ಮ್ಯಾಚ್ ಆಗ್ಬೇಕಾದ್ರೆ 51 ಬಾಲ್ಗೆ 82 ರನ್ ಹೊಡೆದಿದ್ರು. ಆದ್ರೆ ಈಗ ಸಂಜು ಸ್ಯಾಮ್ಸನ್ ನಿನ್ನೆ ವೆಸ್ಟ್ ಇಂಡೀಸ್ ಮ್ಯಾಚ್ ಅಲ್ಲಿ 50 ಬಾಲ್ಗೆ 97 ರನ್ ಹೊಡೆದ್ರ ಮೂಲಕ 2016ರ ವಿರಾಟ್ ಕೊಹ್ಲಿ ರೆಕಾರ್ಡ್ ನ ಕೂಡ ಅಲ್ಲಿ ಬ್ರೇಕ್ ಮಾಡಿ ಬಿಸಾಕಿರುವಂತದ್ದು. ಸೊ ನಿನ್ನೆ ಸಂಜು ಸ್ಯಾಮ್ಸನ್ ಆಡಿದ್ರು ಕೂಡ ಅಷ್ಟೇ, ಈ ಕಡೆ ಟೀಮ್ ಇಂಡಿಯಾ ಕೂಡ ವಿನ್ ಆಗಿದೆ, ರೆಕಾರ್ಡ್ ಅನ್ನ ಕೂಡ ಬ್ರೇಕ್ ಮಾಡಿ ಒಂದು ಸಖತ್ ಆಗಿರೋ ಪರ್ಫಾರ್ಮೆನ್ಸ್ ಅನ್ನು ನಿನ್ನೆ ಮ್ಯಾಚ್ ಅಲ್ಲಿ ಕೊಟ್ಟಿರುವಂತದ್ದು. ನಿನ್ನೆ ಒಂಥರ ದೇವ್ರ ತರ ಬಂದು ಕಾಪಾಡಿರುವಂತದ್ದು ಸಂಜು ಸ್ಯಾಮ್ಸನ್. ಹ್ಯಾಟ್ಸ್ ಆಫ್ ಮಾತ್ರ. ಸೊ ಇಷ್ಟು ಅಪ್ಡೇಟ್ಸ್ ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ, ಹೆಚ್ಚಿನ ಕಂಟೆಂಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ಜೈ ಹಿಂದ್, ಒಂದೇ ಮಾತರಂ.